ಬೆಲೆ ಏರಿಕೆಯ ಬಗ್ಗೆ ಬಾಯ್ಬಿಡದ ಮೋದಿ. ಮಣಿಪುರ ಹಿಂಸಾಚಾರದ ಬಗ್ಗೆ ಮಾತೇ ಇಲ್ಲ. ಸಿಎಂ ಸಿದ್ದು ಬಗ್ಗೆ ಇದೆಂತ ವಾಗ್ದಾಳಿ. ದೇಶದ ರಾಜಕಾರಣದಲ್ಲಿ ಈಗ ಭಾಷಣಗಳದ್ದೇ ಅಬ್ಬರ ಆರ್ಭಟ. ಒಂದು ಕಡೆ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ, ಮತ್ತೊಂದು ಕಡೆ ದೇಶದ ವಾಸ್ತವ ಪ್ರಶ್ನೆಗಳು ಮೌನಕ್ಕೆ ಶರಣಾಗಿವೆ. ಬೆಲೆ ಏರಿಕೆ ಬಗ್ಗೆ ಪ್ರಧಾನಿಗಳು ಯಾಕೆ ಬಾಯಿ ಬಿಡುತ್ತಿಲ್ಲ? ಮಣಿಪುರ ಹೊತ್ತಿ ಉಳಿಯುತ್ತಿದ್ರೂ ಮಾತೇ ಆಗ್ತಿಲ್ಲ. ಮತ್ತೊಂದು ಕಡೆ ಕರ್ನಾಟಕದ ಗ್ಯಾರಂಟಿಗಳನ್ನ ಟೀಕಿಸುವ ಮೋದಿ ಅವರು ಬೇರೆ ರಾಜ್ಯಗಳಲ್ಲಿ ಅದೇ ಉಚಿತ ಭರವಸೆಗಳನ್ನ ಯಾಕೆ ನೀಡುತ್ತಿದ್ದಾರೆ? ಈ ನಡುವೆ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ನಿಂತು ಸಿದ್ದು ಮತ್ತು ಸಿದ್ದು ಸರ್ಕಾರದ ಬಗ್ಗೆ ಅದೆಂತ ಮಾತುಗಳನ್ನಾಡ್ತಿದ್ದಾರೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನರೇಂದ್ರ ಮೋದಿ ದೇಶದ ಜನಪ್ರಿಯ ಪ್ರಧಾನಿ, ಆದ್ರೆ ಕಾಂಗ್ರೆಸ್ ಮತ್ತು ಇತರೆ ಇಂಡಿಯಾ ಒಕ್ಕೂಟದ ನಾಯಕರು ಹೇಳೋ ಪ್ರಕಾರ ಮೋದಿ ಜನಪ್ರಿಯ ನಾಯಕರೇ ಅಲ್ಲ, ಕೇವಲ ಚುನಾವಣೆಗಳನ್ನ ಹೇಗೆ ಗೆಲ್ಲಬೇಕು ಅಂತ ಗೊತ್ತಿರೋ ಚಾಣಕ್ಯ. ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಅದೆಷ್ಟೋ ಭರವಸೆಗಳನ್ನ ಕೊಟ್ಟಿದ್ದಾರೆ, ಆದ್ರೆ ಅವು ಇದುವರೆಗೂ ಈಡೇರಿಲ್ಲ. ಆದ್ರೂ ವಿಪಕ್ಷಗಳ ಮೇಲೆ ಗೂಬೆ ಕೂರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಹಾಗಾದ್ರೆ ಭಾನುವಾರ ಬೆಂಗಳೂರಿಗೆ ಬಂದಿದ್ದ ಮೋದಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ಬಗ್ಗೆ ಹಿಂಗೆಲ್ಲ ಗೇಲಿ ಮಾಡಿದ್ರು ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಭಾಷಣ ಮಾಡಿದ್ರು. ಈ ವೇಳೆ ಕರ್ನಾಟಕದ ಅಧಿಕಾರ ಹಂಚಿಕೆ, ಬಿಕ್ಕಟ್ಟು, ಆಡಳಿತ ವೈಫಲ್ಯ, ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಿದ್ರು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು ಎಂದು ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಮೋದಿ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇಲ್ಲಿನ ಖಜಾನೆ ಮಾತ್ರ ಲೂಟಿಯಾಗುತ್ತಿದೆ ಅಂತ ಆರೋಪಿಸಿದ್ದಾರೆ. ಜನರ ಸಮಸ್ಯೆಗಳನ್ನ ಪರಿಹರಿಸುವ ಬದಲು ಇಲ್ಲಿನ ಸರ್ಕಾರವು ಆಂತರಿಕ ವಿವಾದಗಳನ್ನ ಬಗೆಹರಿಸುವುದರಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದೆ. ಮುಖ್ಯಮಂತ್ರಿ ಎಷ್ಟು ದಿನ ಅಧಿಕಾರದಲ್ಲಿರ್ತಾರೆ ಅನ್ನೋದು ನಿರ್ಧಾರವಾಗಿಲ್ಲ. ಅವರು ತಮ್ಮದೇ ಪಕ್ಷದ ನಾಯಕರಿಗೆ ಭರವಸೆ ಕೊಡುತ್ತಾರೆ, ಆನಂತರ ಅವರ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಛತ್ತೀಸ್ಗಢ, ರಾಜಸ್ಥಾನದಲ್ಲೂ ಅದೇ ಆಯ್ತು, ಕರ್ನಾಟಕದಲ್ಲೂ ಇದೇ ಆಟ ನಡೆಯುತ್ತಿದೆ. ಈಗ ಕೇರಳದ ಸರದಿ ಅಂತೇಳಿ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಿರಾಸೆಯಲ್ಲಿ ಮುಳುಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಿದ್ಧಾಂತ ಉಳಿದಿಲ್ಲ. ಲೋಕ ಕಲ್ಯಾಣ ಬಿಜೆಪಿಯ ಆದ್ಯತೆ, ಒಳ್ಳೆಯ ಸರ್ಕಾರ ನಮ್ಮ ಮಾದರಿ. 50 ಕೋಟಿ ಜನ ಬಡತನದಿಂದ ಹೊರಬಂದಿರುವುದು ಇದಕ್ಕೆ ಉದಾಹರಣೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ವೇತನ ಕೊಡಲಾಗುತ್ತಿಲ್ಲ. ತೆಲಂಗಾಣದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ. ಕೇರಳದಲ್ಲಿ ಬಹುಮತದೊಂದಿಗೆ ಚುನಾವಣೆ ಗೆದ್ರೂ ಇನ್ನೂ ಸಿಎಂ ಆಯ್ಕೆ ಮಾಡಲು ಸಾಧ್ಯವಾಗಿಲ್ಲ. ರಾಜಸ್ಥಾನದಲ್ಲಿ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲೂ ಅದೇ ಮುಂದುವರಿಯುತ್ತದೆ ಅಂತ ಪುನರುಚ್ಚರಿಸಿದ್ದಾರೆ. ಇನ್ನ ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ಮೋದಿ ತಮ್ಮ ಭಾಷಣದುದ್ದಕ್ಕೂ ಪಶ್ಚಿಮ ಬಂಗಾಳದ ಫಲಿತಾಂಶದ ಬಗ್ಗೆ ಮಾತನಾಡಿದ್ರು. ಬಂಗಾಳದ ಜನರು ಇತಿಹಾಸ ನಿರ್ಮಿಸಿದ್ದಾರೆ, ದಶಕಗಳ ಅರಾಜಕತೆಯನ್ನ ಕೊನೆಗಾಣಿಸಿ ವಿಕಾಸದ ಹಾದಿ ಹಿಡಿದಿದ್ದಾರೆ. ಈ ಗೆಲುವು ಕೇವಲ ಬಿಜೆಪಿಯದ್ದಲ್ಲ, ಇದು ಪ್ರಜಾಪ್ರಭುತ್ವದ ಗೆಲುವು. ಅಸ್ಸಾಂನಲ್ಲಿ ಸತತ 2ನೇ ಬಾರಿಗೆ ಜನಾದೇಶ ನೀಡಿರುವುದು ನವ ಭಾರತದ ನಿರ್ಮಾಣಕ್ಕೆ ಸಿಕ್ಕ ಶಕ್ತಿ ಅಂತ ಪ್ರಧಾನಿ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇರಲಿಲ್ಲ, ಕೊನೆಗೆ 3 ಸ್ಥಾನ ದೊರೆಯಿತು. ಮತ್ತೆ ಚುನಾವಣೆಯಲ್ಲಿ 3 ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಯ್ತು. ಅದೇ ರಾಜ್ಯದಲ್ಲಿ ಈಗ 200ಕ್ಕೂ ಹೆಚ್ಚು ಸ್ಥಾನ ಗಳಿಸಿ ಸರ್ಕಾರ ರಚಿಸಿದ್ದೇವೆ. ಕೇರಳದಲ್ಲಿಯೂ ಈಗ 3 ಸ್ಥಾನ ಗಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಬಂಗಾಳದ ರೀತಿ ಕೇರಳದಲ್ಲಿಯೂ ಕಮಲ ಅರಳಲಿದೆ ಅಂತೇಳಿ ಮೋದಿ ಹೇಳಿದ್ದಾರೆ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಾಂಗ್ರೆಸ್ ವಿರೋಧಿಸಿದ್ದನ್ನ ಪ್ರಸ್ತಾಪಿಸಿರುವ ಪ್ರಧಾನಿ ಮೋದಿ, ಕಾಂಗ್ರೆಸ್ನವರು ಮಹಿಳಾ ಮೀಸಲಾತಿಯನ್ನ ತಡೆದ್ರು. ಇದು ಜಾರಿಯಾಗಿದ್ರೆ ಸಾಮಾನ್ಯ ವರ್ಗದ ಮಹಿಳೆಯರು ಕೂಡ ಇಂದು ವಿಧಾನಸಭೆ ಮತ್ತು ಸಂಸತ್ಗೆ ಆಯ್ಕೆಯಾಗುತ್ತಿದ್ರು. ಕರ್ನಾಟಕದ ಮಹಿಳೆಯರು ಈ ದ್ರೋಹವನ್ನ ಎಂದಿಗೂ ಕ್ಷಮಿಸಬಾರದು ಅಂತ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ದೇಶದ ಅತಿ ದೊಡ್ಡ ಮಹಿಳಾ ವಿರೋಧಿ ಪಕ್ಷ. ಮಹಿಳಾ ಬಿಲ್ ಸಂಸತ್ನಲ್ಲಿ ಪಾಸ್ ಆಗಿದ್ರೆ ಮಹಿಳೆಯರ ಶಕ್ತಿ ಹೆಚ್ಚುತ್ತಿತ್ತು. ಕರ್ನಾಟಕದಿಂದಲೂ ಹೆಚ್ಚಿನ ಸಂಖ್ಯೆಯ ಮಹಿಳಾ ಶಾಸಕರು, ಸಂಸದರು ಬರಬಹುದಿತ್ತು. ಕಾಂಗ್ರೆಸ್ನ ಈ ದ್ರೋಹವನ್ನ ದೇಶದ ಜನ ಕ್ಷಮಿಸಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರ ನೀತಿಯ ರಾಜನೀತಿ ನಮಗೆ ಬೇಕಿದೆ. ಕರ್ನಾಟಕ ಬಿಜೆಪಿಗೆ ಒಂದು ಶಕ್ತಿಯನ್ನು ನೀಡಿತ್ತು. ಆಂಧ್ರದಲ್ಲಿ ಎನ್ಡಿಎ ಸರ್ಕಾರವಿದೆ. ಲೋಕಸಭಾ ಸದಸ್ಯರ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ನಂಬರ್ 1, ತೆಲಂಗಾಣದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಈ ಹಿಂದೆ 3 ಶಾಸಕರಿದ್ದ ಪಶ್ಚಿಮ ಬಂಗಾಳದಲ್ಲಿ ಇಂದು 200ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಕೇರಳದಲ್ಲಿ 3 ಎಂಎಲ್ಎಗಳು ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ. 400ಕ್ಕೂ ಅಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಕಳೆದ 3 ಚುನಾವಣೆಗಳಲ್ಲಿ ಅವಕಾಶ ಇಲ್ಲದಂತಾಗಿದೆ. ಅವರ ಬಳಿ ಅಜೆಂಡಾ ಇಲ್ಲ, ನಿರಾಶರಾಗಿದ್ದಾರೆ. ನಮ್ಮ ಮಂತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಮ್ಮದು ಒಳ್ಳೆಯ ಆಡಳಿತ ನೀಡುವ ಮಂತ್ರ. ಅದಕ್ಕೆ ನಮಗೆ ಪದೇ ಪದೇ ಜನ ಅವಕಾಶ ಕೊಡುತ್ತಿದ್ದಾರೆ ಅಂತೇಳಿ ಸಮರ್ಥಿಸಿಕೊಂಡಿದ್ದಾರೆ. ತಾವೇ ಕೊಟ್ಟ ಭರವಸೆಗಳನ್ನ ಮರೆತಿದ್ದೇಕೆ ಮೋದಿ?
12 ವರ್ಷಗಳಲ್ಲಿ ದೇಶದ ಸಾಲ ಗಗನಕ್ಕೇರಿರೋದಕ್ಕೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ 12 ವರ್ಷಗಳೇ ಉರುಳಿವೆ. 2014ರಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸುತ್ತೇವೆ ಅಂತ ಅಧಿಕಾರಕ್ಕೆ ಬಂದ್ರು. ಆದ್ರೀಗ ಮೋದಿ ಅವರಿಗೆ ಆ ಮಾತೆ ಮರೆತು ಹೋಗಿದೆ. ವರ್ಷದಿಂದ ವರ್ಷಕ್ಕೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸುತ್ತಿದ್ದಾರೆ. ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನಂತೂ ನಿರ್ದಾಕ್ಷಿಣ್ಯವಾಗಿ ಒಂದೇ ಸಲ ₹1,000 ಏರಿಸಿ ಬಡವರ ಬದುಕಿನ ಮೇಲೆ ಬರೆ ಎಳೆದಿದ್ದಾರೆ. ದಿನಬಳಕೆ ವಸ್ತುಗಳು, ಪೆಟ್ರೋಲ್, ಡೀಸೆಲ್ ದರಗಳನ್ನ ಗಗನಕ್ಕೇರಿಸಿದ್ರು ಪ್ರಧಾನಿ ಮೋದಿಯವರ ಭಾಷಣಗಳಲ್ಲಿ ಇದರ ಪ್ರಸ್ತಾಪವೇ ಇರೋದಿಲ್ಲ. ಇದು ದೇಶದ ಪ್ರಜ್ಞಾವಂತ ಮತದಾರರಿಗೆ ಗೊತ್ತಾಗಲ್ಲ ಅಂತ ಮೋದಿ ಭಾವಿಸಿರಬಹುದು. ಜೊತೆಗೆ ಸುಮಾರು ವರ್ಷಗಳಿಂದ ಮಣಿಪುರ ಹಿಂಸಾಚಾರದಿಂದ ನಲುಗುತ್ತಿದೆ. ಆದ್ರೆ ಅದರ ಬಗ್ಗೆ ಸಂಸತ್ನಲ್ಲಾಗಲಿ ಅಥವಾ ಸಾರ್ವಜನಿಕ ಸಭೆಗಳಲ್ಲಾಗಲಿ ಗಟ್ಟಿಯಾದ ಧ್ವನಿ ಕೇಳಿ ಬರುತ್ತಿಲ್ಲ. ಕೇವಲ ಚುನಾವಣೆ ಮತ್ತು ಮತಗಳ ಮೇಲೆ ಕಣ್ಣಿಟ್ಟಿರುವ ಮೋದಿಯವರಿಗೆ ದೇಶದ ಜನರ ನೋವು ಕಾಣಿಸುತ್ತಿಲ್ಲವೇಕೆ? ಉಚಿತ ಯೋಜನೆಗಳ ಡಬಲ್ ಸ್ಟ್ಯಾಂಡರ್ಡ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ ಖಜಾನೆ ಖಾಲಿಯಾಗುತ್ತದೆ ಅಂತ ಮೋದಿ ಟೀಕಿಸಿದ್ರು. ಆದ್ರೆ ಇವತ್ತು ಏನಾಗ್ತಿದೆ? ಹರಿಯಾಣ ಇರ್ಲಿ, ಮಹಾರಾಷ್ಟ್ರವೇ ಇರ್ಲಿ ಅಥವಾ ಮಧ್ಯಪ್ರದೇಶವೇ ಇರ್ಲಿ, ಚುನಾವಣೆ ಬಂದಾಗ ಬಿಜೆಪಿ ಕೂಡ ಅದೇ ಉಚಿತ ಯೋಜನೆಗಳನ್ನ ಎಗ್ಗಿಲ್ಲದೆ ಘೋಷಿಸುತ್ತಿದೆ. ಇದನ್ನ ನಾವು ರಾಜಕೀಯ ಲಾಭದ ಗಿಮಿಕ್ ಅನ್ನಬೇಕು ಅಥವಾ ಕಾಂಗ್ರೆಸ್ ಮಾದರಿಯನ್ನ ಬಿಜೆಪಿ ಕಾಪಿ ಮಾಡ್ತಿದೆ ಅನ್ನಬೇಕು ಗೊತ್ತಾಗುತ್ತಿಲ್ಲ. ಮೋದಿ ಮತ್ತು ಬಿಜೆಪಿ ನಾಯಕರ ಈ ನವರಂಗಿ ನಾಟಕ ಜನರನ್ನ ಯಾಮಾರಿಸೋ ತಂತ್ರಗಾರಿಕೆಯನ್ನ ಏನಂತ ಕರೆಯಬೇಕು? 200+ ಲಕ್ಷ ಕೋಟಿ ರೂಪಾಯಿ ಸಾಲದ ಸುಳಿ. ಇನ್ನ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಾಗ ಒಂದು ವಿಚಾರವನ್ನ ನಾವೆಲ್ಲರೂ ಗಮನಿಸಲೇಬೇಕು. ದೇಶದ ಒಟ್ಟು ಸಾಲ 200 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ. ದೇಶ ಅಭಿವೃದ್ಧಿ ಹೊಂದುತ್ತಿದ್ರೆ ಈ ಪಾರ್ಟಿ ಲಕ್ಷ ಕೋಟಿ ಸಾಲ ಯಾಕೆ ಮಾಡಬೇಕಿತ್ತು? ಹೋಗ್ಲಿ, ಮೋದಿ ಪ್ರತಿ ವರ್ಷ ಮಾಡೋ ಲಕ್ಷ ಕೋಟಿ ಸಾಲ ಏನಾಗ್ತಿದೆ? ಚುನಾವಣೆಗಳಲ್ಲಿ ಮೋದಿ ಮತ್ತು ಬಿಜೆಪಿ ಪಕ್ಷದ ಪ್ರಚಾರಕ್ಕೆ ಅದೆಷ್ಟು ಕೋಟಿ ಖರ್ಚಾಗ್ತಿದೆ? ದೇಶ ಸಾಲದ ಸುಳಿಯಲ್ಲಿದ್ರು ಈ ಹಿಂದೆ ಆಫ್ಘಾನಿಸ್ತಾನಕ್ಕೆ ಸಾವಿರಾರು ಟನ್ ಗಟ್ಟಲೆ ಗೋಧಿಯನ್ನ ರಫ್ತು ಮಾಡಿದ್ರು. ಇದೇ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಅದನ್ನ ಬಿಜೆಪಿ ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ತಾಲಿಬಾನ್ ಸರ್ಕಾರ ಅನ್ನೋ ಮುದ್ರೆಯನ್ನ ಒತ್ತಿ ಆಕಾಶ ಭೂಮಿಯನ್ನ ಒಂದು ಮಾಡುತ್ತಿರ್ಲಿಲ್ವೇ? ಆದ್ರೆ ಈಗೇಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ಸಾಲದ ಬಗ್ಗೆ ಬಾಯಿ ಬಿಡುತ್ತಿಲ್ಲ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ. ಪ್ರಧಾನಿ ಮೋದಿ ಅವರೇ ಕೊಟ್ಟಿದ್ದ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವ ಭರವಸೆ ಏನಾಯ್ತು? ಈ ಬಗ್ಗೆ ಮೋದಿ ಅವರು ಜಾಣ ಮೌನ ತಾಳೋದಕ್ಕೆ? ಇಂಥ ಪ್ರಶ್ನೆಗಳನ್ನ ಪದೇ ಪದೇ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇಂದ್ರ ಸರ್ಕಾರಕ್ಕೆ ಕೇಳಿ ಜನರ ಪರ ಅದೇಕೆ ನಿಲ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನ 2022ರೊಳಗೆ ರೈತರ ಆದಾಯವನ್ನ ಡಬಲ್ ಮಾಡುತ್ತೇವೆ ಅಂತೇಳಿ 2019ರ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ಘೋಷಿಸಿತ್ತು. ಆದ್ರೆ ಆ ಭರವಸೆ ಇದುವರೆಗೂ ಈಡೇರಿಲ್ಲ. ಹಾಗಾದ್ರೆ ಅದು ಕೇವಲ ಬಿಜೆಪಿಯ ಬೋಗಸ್ ಭರವಸೆಯೇ? ಈ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಪ್ರಧಾನಿ ಮೋದಿ ಅವರು ಕೇವಲ ಹಳೆ ಇತಿಹಾಸದ ಬಗ್ಗೆ ಮಾತನಾಡಿ ಕಾಲ ಕಳೆಯುತ್ತಿದ್ದಾರೆ. ಇದೆಲ್ಲವನ್ನು ಬಿಟ್ಟು ನಿನ್ನೆಯ ಭಾಷಣದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕಿಸಿದ್ದಾರೆ. ಸಿದ್ದರಾಮಯ್ಯ ಅದೆಷ್ಟು ದಿನ ಸಿಎಂ ಆಗಿರ್ತಾರೋ ಗೊತ್ತಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಇನ್ನು ಯಾಕೆ ಸರ್ಕಾರ ರಚಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ DMK ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಿದೆ ಅಂತ ಹೇಳೋ ಮೂಲಕ ಮೈತ್ರಿ ಒಡೆಯುವ ತಂತ್ರ ಹೂಡುತ್ತಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಖಜಾನೆ ಲೂಟಿಯಾಗಿದೆ ಅಂತ ಆರೋಪಿಸಿರುವ ಪ್ರಧಾನಿ ಮೋದಿ ಈಗಿನ ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಅನ್ನೋದು ಯಾರಿಗೂ ಅರ್ಥವಾಗುತ್ತಿಲ್ಲ. ನಿಮ್ಗೆ ಗೊತ್ತಿರಲಿ, ಚುನಾವಣೆ ಗೆಲ್ಲಲು ಭಾಷಣಗಳು ಬೇಕೇ ಬೇಕು. ಆದ್ರೆ ಆ ಭಾಷಣಗಳಲ್ಲಿ ಸತ್ಯ ಮತ್ತು ವಾಸ್ತವದ ನೆಲೆಗಟ್ಟಿರಬೇಕು. ದೇಶದ ಸಾಲ, ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಂತಹ ಗಂಭೀರ ವಿಷಯಗಳ ಬಗ್ಗೆ ಪ್ರಧಾನಿಗಳು ಯಾವಾಗ ಉತ್ತರ ಕೊಡ್ತಾರೆ ಅನ್ನೋದು ಈಗ ದೇಶದ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ. ನಿಮ್ಮ ಪ್ರಕಾರ ಪ್ರಧಾನಿ ಮೋದಿ ಅವರ ಈ ಆರೋಪಗಳು ಸರಿಯಾಗಿವೆಯೇ ಅಥವಾ ದೇಶದ ಮೂಲಭೂತ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯುವ ಪ್ರಯತ್ನವೇ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.